ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕೋವಿಡ್ ಪರಿಸ್ಥಿತಿ ಒಬ್ಬರಲ್ಲ ಇಡೀ ಸರ್ಕಾರ ನಿರ್ವಹಿಸಿತು. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಗೆ ಬಿಜೆಪಿ ನಾಯಕರ ಅಸಮಾಧಾನ. ಇದರಲ್ಲಿ ನಾವೇನು ಮಾಡಿದ್ದೀವಿ, ಇಲಾಖಾ ಮುಖ್ಯಸ್ಥರಾಗಿ ಅವರ ನಿರ್ಧಾರದಂತೆಯೇ ನಡೆದಿದೆ ಅಂತ ಮಾಜಿ ಸಚಿವರು ಗರಂ. ಕಲ್ಯಾಣ ಕರ್ನಾಟಕದತ್ತ ಈಗ ಕಾಂಗ್ರೆಸ್ ಸರ್ಕಾರದ ಚಿತ್ತ. ಕಲಬುರಗಿಯಲ್ಲಿ ನಡೆಯಲಿದೆ 2ನೇ ಸಚಿವ ಸಂಪುಟ ಸಭೆ. ಸೆಪ್ಟೆಂಬರ್ 17ಕ್ಕೆ ಸಿಎಂ ಸಿದ್ದರಾಮಯ್ಯರ ಜನಸ್ಪಂದನ ಕಾರ್ಯಕ್ರಮವೂ ಆಯೋಜನೆ. ಎಚ್ಎಂಟಿ ಕಾರ್ಖಾನೆ ಪುನಶ್ಚೇತನಕ್ಕೆ ಕೇಂದ್ರ ಸಚಿವರ ಪ್ಲಾನ್. ಕೇಂದ್ರದಿಂದ 300 ಕೋಟಿ ಹೂಡಿಕೆ ಮಾಡಿಸೋಕೆ ನಿರ್ಧಾರ. ಎಲ್ಲಾ ಸಂಸದರಿಗೂ ಎಚ್ಎಂಟಿ ವಾಚ್ಗಳನ್ನ ಗಿಫ್ಟ್ ನೀಡೋಕೆ ಎಚ್ಡಿ ಕುಮಾರಸ್ವಾಮಿ ತಯಾರಿ. ಇತರೆ ಸಹೋದ್ಯೋಗಿಗಳ ಮೇಲೆಯೇ 3ನೇ ವ್ಯಕ್ತಿಯಿಂದ ದೂರು. ಬೇಕಂತಲೇ ಕಿರಿಕಿರಿ ಕೊಡ್ತಾ ಇದ್ದ ವಲಯ ಅರಣ್ಯಾಧಿಕಾರಿ. ಭ್ರಷ್ಟಾಧಿಕಾರಿ ಪ್ರಸನ್ನ ಸುಬೇದಾರ್ ಅಮಾನತು. ರಾಜ್ಯದಾದ್ಯಂತ ಗಣೇಶ ಚತುರ್ಥಿಯ ಸಂಭ್ರಮ. ವಿಘ್ನ ನಿವಾರಕನಿಗೆ ಮನೆ ಮನೆಗಳಲ್ಲೂ ಭರ್ಜರಿ ಸ್ವಾಗತ. ಬೆಳಗ್ಗೆಯಿಂದ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಪಡಿತಾ ಇರೋ ಭಕ್ತರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.